ಈ ಸಂಸಾರ ಬಂಧನದಿಂದ, ಜನನ ಮರಣ ಚಕ್ರಗಳಿಂದ, ಈ ಜಂಜಾಟದಿಂದ, ಈ ತೊಳಲಾಟಗಳಿಂದ, ಈ ಎಲ್ಲ ಒದ್ದಾಟಗಳಿಂದ ನಮ್ಮನ್ನು ಮುಕ್ತಿಗೊಳಿಸುವುದು ಮೋಕ್ಷ. ಮೋಕ್ಷ ಬೇಕಂದರೆ ನಾವು ವೈರಾಗ್ಯದ ಜೀವನವನ್ನು ಅಳವಡಿಸಿಕೊಳ್ಬೇಕು ಅಂತ. ವೈರಾಗ್ಯ ಅಂದ್ರೆ ಏನು? ಎಲ್ಲದರಿಂದ ದೂರ ಇದ್ದು ಕಾಡ್ಗೋಗಿ ಬದುಕುಬಿಡುವುದಲ್ಲ. ಅದು ಒಂದು ಸನ್ಯಾಸಿಯ ಜೀವನ. ಅದಕ್ಕೆ ಬ್ರಹ್ಮಚರ್ಯ ಬೇಕು, ಅದಕ್ಕೆ ಬಹಳ ದೊಡ್ಡ ವೈರಾಗ್ಯ ಬೇಕು, ಅದು ಬೇರೆ. ಆದರೆ ಸಂಸಾರಿಗಳಿಗೆ ನಾನು ಸ್ಪಷ್ಟವಾಗಿ ಹೇಳೋದೇನೆಂದರೆ, ಸಂಸಾರ ಬಿಡಬೇಡಿ. ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ಸಾಕಿ ಸಲಹಿದ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಧರ್ಮಗಳನ್ನು ನಿಮ್ಮ ಮನೆಯಲ್ಲಿಟ್ಕೊಳ್ಳಿ, ಎಲ್ಲರನ್ನ ಮನುಷ್ಯರಾಗಿ ಕಾಣಿ, ನಿಮ್ಮಿಂದ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ಳಿ. ಇನ್ನೊಬ್ಬರಿಂದ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಅವಶ್ಯವಾಗಿ ಅದನ್ನು ಭಾಳ ಚಿಗುರಲ್ಲಿ ಅದನ್ನು ಚಿವುಟ ಹಾಕಿ. ಸಮಾಧಾನ, ಭೇದ, ದಂಡ ಯಾವುದೋ ಮೂಲಕ ಸಮಾಧಾನವಾಗೋ, ಎರಡು ಕೊಟ್ಟೋ, ನನ್ನಿಂದ ಇನ್ನೊಬ್ಬರಿಗೂ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ, ಹಾಗೆ ಇನ್ನೊಬ್ಬರಿಂದ ನನಗೆ ತೊಂದರೆ ಆಗಲಿಕ್ಕೂ ನಾನು ಅವಕಾಶ ಮಾಡಿಕೊಡಬಾರ್ದು. ಇದು ವೀರ ಸನ್ಯಾಸಿಯ ಮಾತುಗಳು. ವಿವೇಕಾನಂದರು ಅಂಥ ಬದುಕನ್ನು ಬದುಕಿದವರವರು. ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದು ಎಷ್ಟು ಸಜ್ಜನಿಕೆಯ ಗುಣವೋ, ಇನ್ನೊಬ್ಬನಿಂದ ನನಗೆ ತೊಂದರೆ ಆದರೂ ನಾನು ಸುಮ್ಮನಿರೋದಿಲ್ಲ ಅನ್ನೋದು ಕೂಡ ಅದು ಧರ್ಮವೇ. ಅಯ್ಯೋ, ಯಾರು ಬಂದು ಎಷ್ಟಾದರೂ ಹೊಡ್ಕೊಂಡು ಹೋಗ್ಲಪ್ಪ, ನಾನು ಯಾರಿಗೂ ಹೊಡೆಯಲ್ಲ ಅಂದರೆ ಇದು ಯಾವ ಬದುಕಿದು? ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳದ ಯಾವ ವಿದ್ಯೆ ಏನಿದ್ರೇನು ಅಥವಾ ಯಾವ ಬುದ್ಧಿಯೂ ಕೂಡ ಅದು ಒಳ್ಳೆತನವಲ್ಲ, ಅದು ಮೂರ್ಖತನ. ನೀವು ನಿಮ್ಮ ಬದುಕಲ್ಲಿ ನಿಮ್ಮ ಅತ್ತೆಗೋ, ನಿಮ್ಮ ಸೊಸೆಗೋ, ನಿಮ್ಮ ಅಪ್ಪನಿಗೋ, ಅಮ್ಮನಿಗೋ, ಗಂಡನಿಗೋ, ಹೆಂಡತಿಗೋ, ಮಕ್ಕಳಿಗೋ ಯಾರಿಗೂ ನಿಮ್ಮಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಿ ದಯವಿಟ್ಟು. ಯಾಕಂದರೆ ನಾವು ಯಾರಿಗೂ ಅನ್ಯಾಯ ಮಾಡಿ ಈ ಬದುಕಿನ ಒಂದಷ್ಟು ತಿಂಗಳು, ವರ್ಷಗಳ ಕಾಲ ಏನೋ ನಾವು ಗೆದ್ವಿ ಅಂತ ಭಾವಿಸಬಹುದು. ಆದರೆ ಜನ್ಮ ಜನ್ಮಕ್ಕೂ ಒಂದು ದೊಡ್ಡ ನರಕವನ್ನು, ದೊಡ್ಡ ಪಾಪವನ್ನು ನೀವು ವರ್ಗಾಯಿಸಿಕೊಳ್ತಾ ಇದ್ದೀರಾ. ಇಲ್ಲಿ ಅವರಿಂದ ನಿಮಗೆ ನೋವು ಸಿಗದೇ ಇರಬಹುದು, ಪ್ರತೀಕಾರ ಸಿಗದೇ ಇರಬಹುದು. ಮುಂದೊಂದು ಜಾಗದಲ್ಲಿ, ಮುಂದೊಂದು ನಿಲ್ದಾಣದಲ್ಲಿ, ಮುಂದೊಂದು ಜನ್ಮದಲ್ಲಿ ನೀವು ಅದನ್ನು ಅನುಭವಿಸಿಯೇ ಅನುಭವಿಸ್ತೀರಾ. ಕುಡಿದ ನಶೆಯಲ್ಲಿ ಯಾರಿಗೋ ಏನೋ ಅಂದುಬಿಟ್ಟೆ, ನನ್ನ ಜಿಮ್ ಬಾಡಿ, ನನಗೀಗ ತಾಕತ್ತಿದೆ, ನನಗೀಗ ಅಧಿಕಾರ ಇದೆ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಯಾರೋ ನೀನು ಬಡವರನ್ನೋ ಇನ್ಯಾರನ್ನೋ ಅಯ್ಯೋ ಅನ್ನಿಸ್ದೆ ಗೋಳುಕೊಂಡೆ, ಅಥವಾ ಅವ್ರದ್ದೇನೋ ಆಸ್ತಿನೋ ಅವ್ರ ಮನೆ ಹೆಣ್ಣನ್ನೋ ಕಿದ್ಕೊಂಡೆ. ನೆನ್ಪಿಟ್ಕೋ, ಇದೆಲ್ಲದಕ್ಕೂ ಸೇರಿ ಇದಕ್ಕಿಂತ ತುಸು ಹೆಚ್ಚೇ ನೀನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ನನ್ನ ದೇಹ ಕಟ್ಟುಮಸ್ತಾಗಿರಲಿ, ದುರ್ಬಲವಾಗಿರಲಿ, ನನಗೆ ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ನಾನು ಎಲ್ಲರನ್ನು ಮನುಷ್ಯರಾಗಿ ನೋಡಲಿಕ್ಕೆ, ಎಲ್ಲರನ್ನೂ ಸಮಾನವಾಗಿ ಕಾಣಲಿಕ್ಕೆ, ಎಲ್ಲರಿಗೂ ಗೌರವ ಕೊಡಲಿಕ್ಕೆ, ಎಲ್ಲರನ್ನೂ ಪ್ರೀತಿಸಲಿಕ್ಕೆ, ಎಲ್ಲರನ್ನೂ ನಾನು ಅತ್ಯಂತ ವಿನಯದಿಂದ ನಡ್ಕೊಳ್ಳಿಕ್ಕೆ, ಧರ್ಮ ಪಾಲಿಸಲಿಕ್ಕೆ ಯಾವ ಸಿರಿವಂತಿಕೆಯೂ ಬೇಕಿಲ್ಲ, ಯಾವ ಅಂದ ಚಂದವೂ ಬೇಕಿಲ್ಲ. ಕೇವಲ ಧರ್ಮದ ಅರಿವಿದ್ರೆ ಸಾಕು. ನಾನು ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ನಮಗೆ ತುಂಬ ಸಾರಿ ಅಯ್ಯೋ ಈ ಬದುಕೇ ಬೇಡಪ್ಪ, ಯಾಕೆ ಬೇಕು ಈ ಬದುಕು. ಈಗ ನಮ್ಗೆ ತುಂಬ ಸಾರಿ ಅನಿಸಿರುತ್ತೆ, ಯಾವಾಗ ಜೇಬಲ್ ದುಡ್ಡಿರಲ್ಲ, ಅಯ್ಯೋ ಇದು ಯಾವನಪ್ಪ ಈ ಬದುಕು ಕಂಡಿಡ್ದವನು, ಯಾಕೆ ಬೇಕಪ್ಪ, ಸತ್ತುಬಿಡೋಣ. ಅಂದರೆ ವೈರಾಗ್ಯ ನಿನ್ನನ್ನು ಸಾಯು ಅಂತ ಹೇಳಲ್ಲ, ಆದರೆ ಯಾವುದು ನಿಮ್ಮನ್ನು ಈ ಸಂಸಾರದಲ್ಲಿ ಇನ್ನೂ ಕಟ್ಟಾಕುತ್ತೆ, ನಿಮ್ಮನ್ನು ಇನ್ನೂ ಇಲ್ಲೇ ಬಂಧಿಸುತ್ತೆ, ಅದರಿಂದ ಬಿಡಿಸಿಕೊ, ಅದನ್ನು ವೈರಾಗ್ಯ ಅಥವಾ ಬಿಡಿಸಿಕೊಳ್ಳುವ ದಾರಿಯೇ ವೈರಾಗ್ಯ. ನಮಗೆ ಈ ಜಗತ್ತಲ್ಲಿ ಅಥವಾ ನಮಗೆ ಈ ಓವರ್ ದಿ ಇಯರ್ಸ್ ಅಥವಾ ನಮ್ಮ ಈ ಪ್ರಯಾಣದಲ್ಲಿ, ಈ ಜೀವನದಲ್ಲಿ ಇಲ್ಲಿವರೆಗೂ ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಸಾರಿ ಅನಿಸಿದೆ ಯಾಕೆ ಬೇಕಪ್ಪ ಈ ಬದುಕು? ಅದು ಒಂದು ರೀತಿ ವೈರಾಗ್ಯ. ಈಗ ನನಗೆ ಈ ಸಂಸಾರ ಸಾಕು ಅಂತ ಬುದ್ಧ ಬಿಟ್ಟು ಹೋದ, ಸಾಕು ನನಗೆ ಈ ಜೀವನ, ಅಥವಾ ಸಾಕು ನನಗೆ ಈ ಸಂಸಾರ, ಹೀಗೆ ಏನನ್ನೋ ತೊರೆಯುವುದು ಮಾತ್ರ ವೈರಾಗ್ಯವಲ್ಲ. ಹೊರಗಡೆಯಿಂದ ನಾನು ಎಲ್ಲದಕ್ಕೂ ಅಂಟಿಕೊಂಡಂತೆ ಕಂಡರೂ ಒಳಗಿನಿಂದ ಇದ್ಯಾವುದೂ ಶಾಶ್ವತವಲ್ಲ, ಇದು ಕೇವಲ ಭಗವಂತ ನನಗೆ ವಹಿಸಿರುವ ಕೆಲಸ, ಇದನ್ನು ನಾನು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ನಾನು ಇದನ್ನು ಮಾಡ್ತೀನಿ. ಆದರೆ ಇದು
ನನಗೆ ಈ ಜನ್ಮದಲ್ಲಿ ನನ್ನ ಪ್ರಾರಬ್ಧದ ಅನುಸಾರವಾಗಿ ನನಗೆ ಬಂದಿರುವ ಕಾಯಕ ಅಥವಾ ಕರ್ತವ್ಯ ಇದನ್ನು ನಾನು ಮಾಡ್ತೀನಿ, ಆದರೆ ಇದಕ್ಕೆ ನಾನು ಅಂಟಿಕೊಳ್ಳುವುದಿಲ್ಲ ಅನ್ನುವ ಒಳಗಿನ ಎಚ್ಚರ ವೈರಾಗ್ಯ. ಅಂದರೆ ಅದು ಹೇಗಿರುತ್ತೆ ಅಂದರೆ, ಯಮಧೂತರು ಬಂದರು, ಕರೆದಾಗ ಬರಪ್ಪ ನಿನ್ನ ಆಯಸ್ಸು ಮುಗೀತು, ನಡಿಯಪ್ಪ ಬಂದೆ. ಅಂದರೆ ಸಾವು ಬಂದಾಗ ಅಯ್ಯೋ ನಾನು ಇವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ದುಃಖ ಬಂದರೆ ನಿಮಗಿನ್ನೂ ವೈರಾಗ್ಯ ಬಂದಿಲ್ಲ ಅಂತ. ಆದರೆ ಅದು ಯಾವಾಗ ಬೇಕಾದರೂ ಬರಬಹುದು ಅನ್ನೋ ಎಚ್ಚರ ಇದ್ದುಕೊಂಡು ನನ್ನವರಿಗೆ ನಾನೇನು ಕರ್ತವ್ಯ ಮಾಡ್ಬೋದು ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಹಾಗೆ ವೈರಾಗ್ಯ ಬಂದಾಗ ಸ್ಥಿರವಾಗಿ ನಿಲ್ಲೋದಿಲ್ಲ. ಕೆಲವೊಮ್ಮೆ ಬರುತ್ತೆ ವೈರಾಗ್ಯ, ಅಯ್ಯೋ ಯಾಕೆ ಬೇಗ ಬೈ ಜೀವನ. ಹೀಗೆ ನಾನು ಹಳ್ಳಿ ಕಡೆ ಬೆಳೆದಿದ್ದರಿಂದ ನಾನು ಕೇಳ್ಪಟ್ಟಿದ್ದೀನಿ, ಅಯ್ಯೋ ದಿಸ ಒಂದೊಂದು ಥರ ಸಾರು ಮಾಡಬೇಕು, ದಿಸ ಅಡುಗೆ ಮಾಡಬೇಕು, ಯಾವನ್ ಕಂಡಿಡ್ನು ಈ ಸಂಸಾರ, ಯಾವನ್ ಕಂಡಿಡ್ನು ಈ ಹೊಟ್ಟೆ ಹಸುವ ಅಂತ. ಸಂಜೆ ಒಂದು ಸಾರು, ಬೆಳಗ್ಗೆ ಒಂದು ಸಾರು, ಪಾಪ ಹೆಣ್ಮಕ್ಳಿಗೆ ಬೇಜಾರಾಗುತ್ತಲ್ಲ. ಕೆಲವು ಅಜ್ಜಿದಿರಿ ಹೇಳೋದು ಕೇಳಿದ್ದೀನಿ, ಯಾವನ್ ಕಂಡಿಡ್ನಪ್ಪ ಈ ಸಂಸಾರನ ಅಂತ. ಅಂದರೆ ಅದೊಂದು ರೀತಿ ವೈರಾಗ್ಯ, ಅದು ಹಾಗೆ ಉಳೀತಾ. ಈಗ ಹಂಗಂದ್ರು, ಯಾವನ್ ಕಂಡಿಡ್ನಪ್ಪ ಈ ಸಂಸಾರ ಅಂತ ಅಂದ್ರಲ್ಲ, ಅದು ಹಂಗೆ ಉಳೀತಾ ಇಲ್ಲ. ಅಡುಗೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಕೂತು ಉಣ್ತಾರೆ, ಮತ್ತು ಸಂಸಾರ ಮುಂದುವರಿಯುತ್ತೆ. ಎಷ್ಟೋ ಸಾರಿ ವೈರಾಗ್ಯ ಬರ್ತವೆ, ಆದರೆ ಅದು ಶಾಶ್ವತವಾಗಿ ಉಳಿಯಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಒಂದಷ್ಟು ಸಮಯಗಳಲ್ಲಿ ವೈರಾಗ್ಯ ಬರುತ್ತೆ. ಯಾವಾಗ? ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆರಿಗೆಯ ಸಮಯದಲ್ಲಿ ಆ ನೋವು ತಡೆಯೋಕ್ಕಾಗದೆ ಸಾಕಪ್ಪ ಈ ಜೀವನ ಅನ್ನೋ ಒಂದು ಸಮಯ ಬರುತ್ತೆ. ಹೆರಿಗೆಯ ಸಮಯದಲ್ಲಿ, ರೋಗದ ಸಮಯದಲ್ಲಿ, ಸ್ಮಶಾನಕ್ಕೆ ಹೋದಾಗ, ಜೊತೆಗೆ ಪುರಾಣಗಳನ್ನು ಕೇಳಬೇಕಾದ್ರೆ, ಈ ಸಮಯಗಳಲ್ಲಿ ಆ ಬುದ್ಧಿಗೆ ವೈರಾಗ್ಯ ಕವಿದು ಬಿಡುತ್ತೆ. ಆದರೆ ಅದು ಸ್ಥಿರವಾಗಿ ಉಳಿಯುತ್ತಾ ಇಲ್ಲ. ಹಂಗೆ ಸ್ಥಿರವಾಗಿ ಉಳಿದುಬಿಟ್ರೆ ಯೋಚನೆ ಮಾಡಿ, ಎಲ್ಲರೂ ಕೂಡ ಸಂಸಾರ ಬಂಧನದಿಂದ ಬಿಡಿಸ್ಕೊಂಬಿಟ್ಟು ಎಲ್ಲ ಮುಕ್ತರಾಗ್ಬಿಡ್ತಾರೆ. ಆದರೆ ಹಾಗೆಲ್ಲ ವೈರಾಗ್ಯ ಬಂದ ಹಾಗಲೆಲ್ಲ ಒಂದಷ್ಟು ಸಮಯ ದುಃಖ ಪಡ್ತೀವಿ, ಬೇಜಾರಾಯ್ತೀವಿ. ಮತ್ತದೇ ಇವರು ಹೇಳ್ತಾರೆ, ಶಾಸ್ತ್ರದಲ್ಲಿ ದೊಡ್ಡವರು ಹೇಳ್ತಾರೆ, ಹಿರಿಯರು, ಒಂದು ಹೆಣ್ಣು ಹಾಗೆ ಈ ಹೆರಿಗೆ ಸಮಯದಲ್ಲಿ ವೈರಾಗ್ಯ ಬರುತ್ತೆ ಆಕೆಗೆ ಅಂತ. ನಾಟ್ ಓನ್ಲಿ ಹೆರಿಗೆ ಸಮಯ ಅನ್ನೋ ಅರ್ಥ ಅಲ್ಲ, ಆ ಮಗು ಹೆರುವ ಆ ಪ್ರಕ್ರಿಯೆ, ಅದು ತನ್ನ ರಕ್ತ ಮಾಂಸಗಳನ್ನೆಲ್ಲ ಮುದ್ದೆ ಮಾಡಿ ಇನ್ನೊಂದು ಒಂದು ಏನು ಪಾರ್ವತಿ ತನ್ನ ದೇಹದ ಕೊಳೆಯಿಂದ ಗಣೇಶನನ್ನು ಮಾಡಿದಂತೆ, ಹಾಗೆ ತನ್ನ ದೇಹದ ರಕ್ತ ಮಾಂಸ ಮೂಳೆ ಮಜ್ಜೆಗಳನ್ನು ಬಳಸಿ ಒಂದು ಮಗುವನ್ನು ಸೃಷ್ಟಿ ಮಾಡಿ ಅದಕ್ಕೆ ಜೀವ ಕೊಟ್ಟು ಅದನ್ನು ಈ ಲೋಕಕ್ಕೆ ತರುವಾಗ ಆ ಪ್ರಕ್ರಿಯೆಯಲ್ಲಿ ಆಕೆ ಎಷ್ಟು ಯಾತನೆ ಅನುಭವಿಸ್ತಾಳಲ್ಲ. ಯಾವಾಗಲೂ ಒಂದು ಗಳಿಗೆ ಅನಿಸಿರ್ಬೋದು, ಏನಪ್ಪ ಇದು, ಇಷ್ಟೊಂದು ದುಃಖ, ಇಷ್ಟೊಂದು ಯಾತನೆ. ಅದು ಹೆಣ್ಣಿಗೆ ಒಂದು ಕಾಲ ವೈರಾಗ್ಯ ಬಂದು ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಅದು ಬಿಟ್ಟರೆ ಸ್ಮಶಾನ ಅಂದರೆ ಈ ಶವಯಾತ್ರೆಯಲ್ಲಿ ಹೆಣ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಸ್ಮಶಾನಕ್ಕೆ ಹೋಗಿದ್ದಾರೆ. ಅಯ್ಯೋ ಎಷ್ಟೇ ಜೀವನ ಕಣಪ್ಪ, ನೆನ್ನೆಯೂ ಚೆನ್ನಾಗಿದ್ದ, ಅಯ್ಯೋ ನೆನ್ನೆ ಇನ್ನೂ ಹಬ್ಬಕ್ಕೆ ಕರೆದು ಬಂದಿದ್ದೆ ನಾನು, ಏನಪ್ಪ ಇಷ್ಟೊತ್ತಿಗೆ ಹೋಗ್ಬಿಟ್ಟ, ಸತ್ತೋಗ್ಬಿಟ್ಟ. ಅಯ್ಯೋ ಜೀವನ ಎಷ್ಟು ವಿಚಿತ್ರ, ಎಷ್ಟೇ ಜೀವನ, ಯಾವಾಗ ಬೇಕಾದರೂ ಭಗವಂತ ಕರ್ಕೊಂಬಿಡ್ಬೋದು ನಮ್ಮನ್ನು. ಏನು ಸ್ಮಶಾನದ ಹತ್ರ ಇದ್ದಾಗ, ಹೆಣದ ಬಳಿ ಇದ್ದಾಗ ವೈರಾಗ್ಯದ ಮಾತುಗಳು, ಅಯ್ಯೋ ಯಪ್ಪ ಇಷ್ಟೇ ಜೀವನ ಅಂತ. ಏನು ಗುಂಡಿಗೆ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸುಟ್ಟುಬಿಟ್ಟು ಮನೆ ಕಡೆಗೆ ಬರಬೇಕಾದ್ರೆ, ಅಯ್ಯೋ ಹಸಿಗುಲ್ಲ ಹಾಕಿಲ್ಲ, ದನಗುಲ್ಲ ಹಾಕಿಲ್ಲ, ತೋಟಕ್ಕೆ ನೀರು ಬಿಟ್ಟಿಲ್ಲ, ಅಯ್ಯೋ ಕೆಲಸ ನಮ್ಮ ಓನರ್ ರಜೆ ಕೊಡಲ್ಲ, ಹಂಗೆ ಇಷ್ಟೊತ್ತು ಬದುಕೇ ಬೇಡ ಅಂತ ವೈರಾಗ್ಯಕ್ಕೆ ಹೋದವರು ಈ ಹೆಣ ಮುಚ್ಚಿ ಒಂದು ಮರುಕ್ಷಣವೇ, ಅಯ್ಯೋ ಹಸಿಗೆ ನೀರು ಕುಡಿಸಿಲ್ಲ, ನನ್ನ ಕಟಾಕ್ ಬಂದ್ಬಿಟ್ಟಿದ್ದೀನಿ, ಬೇಗ ಹೋಗ್ಬೇಕು ಕಣಕ ಅಂತ ಹೇಳ್ಬಿಟ್ಟು ನೆಂಟರಿಗೆಲ್ಲ ಮನೆ ತಕ್ಕ ದೌಡ. ವೈರಾಗ್ಯ ಬಂದಿತ್ತು, ಬಟ್ ತುಂಬ ಕಾಲ ಉಳಿಲಿಲ್ಲ ಅಲ್ಲ. ಮತ್ತು ಈ ಪುರಾಣಗಳು ಕೇಳಬೇಕಾದ್ರೆ, ಅಯ್ಯೋ ದೇವ್ರೆ, ಆ ರಾಮಚಂದ್ರ ಸೀತೆಯನ್ನು ಅದೆಷ್ಟು ದುಃಖದಿಂದ ಬಿಟ್ಟಿರ್ಬೋದು ಕಾಡಿಗೆ. ರಾವಣ ಸೀತೆಯನ್ನು ಹೊತ್ಕೊಂಡು ಹೋದಾಗ ರಾಮಚಂದ್ರನಿಗೆ ಅದೆಷ್ಟು ದುಃಖವಾಗಿರ್ಬೋದು. ಅಯ್ಯೋ ಅಂಥ ದ್ರೌಪದಿಯನ್ನು ಮಾನಭಂಗ ಮಾಡಬೇಕಾದ್ರೆ, ಅಥವಾ ಆಕೆಯ ಮಾನ ಅಪಹರಣ ಮಾಡಬೇಕಾದ್ರೆ, ಅಥವಾ ಆಕೆಯ ಶೀಲದ ಮೇಲೆ ಅಷ್ಟೊಂದು ದೌರ್ಜನ್ಯ ಆಗ್ತಾ ಇರಬೇಕಾದ್ರೆ ಆಕೆ ಹೆಂಗೆ ತಡ್ಕೊಂಡ್ಲು? ಅಥವಾ ತನ್ನದು 5 ಮಕ್ಕಳನ್ನು ಕಳ್ಕೊಂಡ ದ್ರೌಪದಿಯ ದುಃಖ ಅದೆಂಥದ್ದು, 100 ಮಕ್ಕಳನ್ನು ಕಳ್ಕೊಂಡ ಗಾಂಧಾರಿಯ ದುಃಖ ಎಂಥದ್ದು. ಛೇ ನೋಡಿ, ಇಷ್ಟೇ ಬದುಕು. ಯಪ್ಪ ಅಂದರೆ ಪುರಾಣ ಕೇಳಬೇಕಾದ್ರೆ, ಅಯ್ಯೋ ಯಪ್ಪ ಈ ಜೀವನ ಇಷ್ಟೇ ಬಿಡಿ, ಇನ್ಯಾಕೆ ಬದುಕಬೇಕು, ಇಷ್ಟೇ ಜೀವನ ಅನ್ನೋ ಏನೇನೋ ಅನಿಸ್ಬಿಡುತ್ತೆ. ಅದರಿಂದ ಆಚೆ ಬಂದ ತಕ್ಷಣ ಮತ್ತದೇ ಜೀವನ.
ಹೀಗೆ ಮನುಷ್ಯನಿಗೆ ಅನೇಕ ಬಾರಿ ವೈರಾಗ್ಯ ಬರುತ್ತೆ, ಆದರೆ ಸ್ಥಿರವಾಗಿ ಉಳಿಯುವುದಿಲ್ಲ. ಆದರೆ ಒಂದು ವೇಳೆ ನಿಜವಾಗಿಯೂ ವೈರಾಗ್ಯಗಳು ಸ್ಥಿರವಾಗಿ ಉಳಿದು ಬಿಟ್ಟರೆ ಬ್ರಹ್ಮಜ್ಞಾನಿ ಆಗಿಬಿಡ್ತೀರ. ಬ್ರಹ್ಮನನ್ನು ತಿಳಿದವನು, ಬ್ರಹ್ಮನ ಬಗ್ಗೆ ಜ್ಞಾನ ಹೊಂದಿದವನು, ಬ್ರಹ್ಮನೇ ಆದವನು, ಬ್ರಹ್ಮನಲ್ಲಿ ಸೇರಿದವನು. ವಾಸ್ತವವಾಗಿ ಬ್ರಹ್ಮದಲ್ಲೇ ಇದ್ದೀವಿ, ಆದರೆ ನಾವು ಬ್ರಹ್ಮದಲ್ಲಿ ಲೀನವಾಗಲಿಕ್ಕೆ ಒಂದು ದೊಡ್ಡ ಅರಿವು ಬೇಕು. ಈಗ ನಾವೆಲ್ಲ ಬ್ರಹ್ಮನ ಅಧೀನದಲ್ಲಿಲ್ವಾ ಅಥವಾ ಈ ಬ್ರಹ್ಮಾಂಡದಲ್ಲಿಲ್ವಾ? ಬ್ರಹ್ಮನಲ್ಲೇ ಇದ್ದೀವಿ, ನಾವೇ ಬ್ರಹ್ಮವಾಗಿದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಹಾಗೆ ಬ್ರಹ್ಮದಲ್ಲೇ ಇದ್ದು ಬ್ರಹ್ಮದಲ್ಲೇ ಬದುಕಿ ಬ್ರಹ್ಮದಲ್ಲೇ ಲೀನವಾಗುವುದು. ಆದರೆ ನಾವು ಬ್ರಹ್ಮರಾಗಿದ್ದೀವಿ, ನಾವು ಬ್ರಹ್ಮವೇ ಆಗಿದ್ದೀವಿ, ಬ್ರಹ್ಮನಲ್ಲಿ ಲೀನವಾಗಬೇಕು ಅಂಥದ್ದೊಂದು ಪ್ರಯತ್ನ ನಾವು ಮಾಡುವುದಿಲ್ಲ. ಈಗ ನಿಮಗೆ ಜೇಬೊಳಗಡೆ ಉದ್ದನೆ ಚಡ್ಡಿ ಜೋಬು, ಅದರೊಳಗಡೆ ಎಲ್ಲೋ ಮೂಲೆಯಲ್ಲಿ ಒಂದು 10 ರೂಪಾಯಿ ಅಥವಾ 1 ರೂಪಾಯಿ ಕಾಯಿನ್ ಸೇರ್ಕೊಂಬಿಟ್ಟಿದೆ. ಆ ಜೇಬೊಳಗಡೆ ಕಾಯಿನ್ ಇದೆ, ಆದರೆ ಕಾಯಿನ್ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಹಂಗಾಗಿದೆ ನಮ್ಮ ಜೀವನ. ನಾವು ಬ್ರಹ್ಮದಲ್ಲೇ ಇದ್ದೀವಿ, ನಾವು ಬ್ರಹ್ಮಜ್ಞಾನಿ ಆಗಲಿಕ್ಕೆ ಅವಕಾಶ ಇದೆ, ಎಲ್ಲ ಯೋಗ್ಯತೆ ಇದೆ, ಅರ್ಹತೆ ಇದೆ ಅಥವಾ ಶಕ್ತಿ ಇದೆ. ಆದರೆ ನಾವು ಅದೇ ಆಗಿದ್ದೀವಿ ಅನ್ನೋ ಅರಿವು ನಮಗಿಲ್ಲ. ಅದಕ್ಕೆ ಹೇಳ್ತಾರೆ, ಅರಿವಿಗಿಂತ ಅರಿವಿನ ಅಂದರೆ ಇರುವುದಕ್ಕಿಂತ ಇರುವುದರ ಅರಿವು ಬಹಳ ಮುಖ್ಯ. ಜೇಬಲ್ ದುಡ್ಡಿದೆ, ಆದರೆ ನನ್ನ ಹತ್ರ ದುಡ್ಡಿದೆ ಅಂತ ಗೊತ್ತಿಲ್ಲದವನು ಹಣ ಒಂದು 10 ರೂಪಾಯಿ ಕೊಡೋಣ, ಹಣ ಒಂದು 10 ರೂಪಾಯಿ ಕೊಡೋಣ. ಅವನ ಹತ್ರ ದುಡ್ಡಿದೆ, ಬಟ್ ಅವನ ಹತ್ರ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮ ಜೀವನ ಹಿಂಗೆ ಆಗ್ಬಿಟ್ಟಿದೆ. ನಮ್ಮ ಶಕ್ತಿ ಏನು, ನಮ್ಮ ಹತ್ರ ಏನಿದೆ ಅದು ನಮಗೆ ಗೊತ್ತೇ ಇರುವುದಿಲ್ಲ. ಅವ್ರಿವ್ರನ್ನ ಕೇಳ್ಕೊಂಡು ಓಡಾಡ್ತಾ ಇದ್ದೀವಿ. ಸೊ ಹೀಗೆ ವೈರಾಗ್ಯದ ಬಗ್ಗೆ ದೊಡ್ಡವರು ಹೇಳೋ ಮಾತುಗಳು ನೆನ್ಪಿಟ್ಕೊಳ್ಳಿ. ಒಂದು ಹೆಣ್ಣಿಗೆ ಹೆರಿಗೆಯ ಸಮಯದಲ್ಲಿ ವೈರಾಗ್ಯ ಬರುತ್ತೆ. ಜೊತೆಗೆ ಈ ಸ್ಮಶಾನಕ್ಕೆ ಹೋದಾಗ ಅಂದರೆ ಸಾವುಗಳನ್ನು, ಹೆಣಗಳನ್ನು ನೋಡಿದಾಗ ಅಯ್ಯೋ ಇಷ್ಟೇ ಜೀವನ ಅನಿಸುತ್ತೆ. ಪುರಾಣಗಳನ್ನು ಕೇಳಿದಾಗ ಇಷ್ಟೇ ಜೀವನ ಅನಿಸುತ್ತೆ. ಇನ್ನು ಮುಂದುವರೆದು ಹೇಳ್ತಾರೆ, ಕೆಲವೊಂದು ಕಡೆ ಈ ಸಂಭೋಗದ ನಂತರ ಒಂದು ವೈರಾಗ್ಯ ಬರುತ್ತೆ. ಅಂದರೆ ಲೈಂಗಿಕತೆ ಸುಖ 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 ಅಂತ ಅಂತಿದ್ದವನು ಅವನಿಗೆ ಅದನ್ನು ಮೀರಿ ಅಥವಾ ಅದನ್ನು ಅನುಭವಿಸಿ ಆದಮೇಲೆ ಇದು ಇಷ್ಟೇನ ಅಂತ ಒಂದು ವೈರಾಗ್ಯ ಬರುತ್ತಂತೆ. ಅದು ವೈರಾಗ್ಯವೇ, ಬಟ್ ಅಷ್ಟಕ್ಕೆ ನಿಲ್ಲಲ್ಲ. ಅವನಂಗೆ ಅಂದ್ಕೊಳ್ತಾನೆ, ಬಟ್ ಮತ್ತೆ ಅದನ್ನೇ ಮಾಡ್ತಾನೆ ಅವನು. ಸೊ ಹೀಗೆ ಪುರಾಣ ಶ್ರವಣ, ಸ್ಮಶಾನ ದರ್ಶನ, ಸಂಭೋಗ, ಹೆರಿಗೆಯ ಸಮಯ, ಹೀಗೆ ಮನುಷ್ಯನಿಗೆ ಅನೇಕ ಕಾಲ ವೈರಾಗ್ಯ ಬರುತ್ತೆ. ಇಷ್ಟೇ ಜೀವನ ಸಾಕಪ್ಪ ಜೀವನ ಅಂತ ಏನೇನೋ ಅನಿಸುತ್ತೆ. ಆದರೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಅವನು ಅದೇ ಆಟಕ್ಕೆ ಇಳಿತಾನೆ. ಏನೂ ಮಾಡಲಿಕ್ಕಾಗಲ್ಲ. ಅದು ಬಂಧನ, ಸುಲಭವಾಗಿ ಬಿಡೋದಿಲ್ಲ.